ಹಾಲೆಲೂಯ, ದೇವರಿಗೆ ಸ್ತೋತ್ರ. ಮತ್ತೊಂದು ದಿನವನ್ನು ಪ್ರಿಯರೇ ನಮ್ಮ ಯೇಸು ನಮಗನುಗ್ರಹಿಸಿದ್ದಾರೆ, ಹೌದಲ್ಲವೋ? ಎಷ್ಟೋ ಜನರು ಕಳೆದ ರಾತ್ರಿ ಲೋಕವನ್ನು ಬಿಟ್ಟು ಹೋದ್ರು. ಎಷ್ಟೋ ಜನ ಉದಯದಲ್ಲಿಯೇ ಹಾಸ್ಪಿಟಲ್ ಪಾಲಾದ್ರು. ಎಷ್ಟೋ ಆಕ್ಸಿಡೆಂಟ್ಗಳು, ಎಷ್ಟೋ ಅಪಾಯಗಳು, ಕೆಲವರ ಪ್ರಯಾಣದಲ್ಲಿ ಪ್ರಮಾದಗಳು, ನಾನಾ ವಿಧವಾದ ಆಪತ್ತುಗಳು ಮನುಷ್ಯರನ್ನು ಸುತ್ತಿಕೊಳ್ತಿವೆ. ನಾವು ಸಜೀವವಾಗಿರೋದಾದರೆ, ಆರೋಗ್ಯವಾಗಿರೋದಾದರೆ ಅದು ದೇವರ ಕೃಪೆಯಾಗಿದೆ ಎಂದು ಯೋಚಿಸುತ್ತಾ ಆತನನ್ನು ಸ್ತುತಿಸಿ ನಮ್ಮ ದಿನದ ಕಾರ್ಯಗಳನ್ನು ಪ್ರಾರಂಭಿಸೋದಾದರೆ, ದಿನವಿಡೀ ಆಶೀರ್ವದಿಸಲ್ಪಟ್ಟು ಆತನ ಕಾವಲಲ್ಲಿ ಭದ್ರವಾಗಿರ್ತೇವೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಕಾಪಾಡುವ ಆತನು ನೀವೇ ಆಗಿದ್ದೀರಿ, ಕನಿಕರಿಸುವ ಆತನು ನೀವೇ ಆಗಿದ್ದೀರಿ. ನಾವು ಒಳ್ಳೆಯವರಾಗಿರೋದ್ರಿಂದಲ್ಲ, ನಿಮ್ಮ ಒಳ್ಳೆಯತನವನ್ನು ನಮ್ಮ ಮೇಲೆ ತೋರಿಸಿ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಬೇಕೆಂಬುದಕ್ಕಾಗಿ ನಾವಿನ್ನೂ ಪಾಪಿಗಳಾಗಿರುವಾಗಲೇ ನಮಗಾಗಿ ಪ್ರಾಣ ಕೊಟ್ಟಂತಹ ಯೇಸುವೇ, ಇನ್ನೂ ನಾವು ಪಾಪದಲ್ಲಿಯೇ ಇರದಂತೆ ನಿಮ್ಮ ನಾಮದಲ್ಲಿ ನಂಬಿಕೆ ಇಟ್ಟ ನಮಗೆ ನಮ್ಮ ಪಾಪ ಒಪ್ಪಿಕೊಂಡು ಬಿಟ್ಟು ಬಿಡುವ ಹಾಗೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಪ್ರಾರ್ಥನೆ ಕುರಿತು ಕೇಳ್ತಾ ಇದ್ದೀರಲ್ಲವೇ? ಪ್ರಾರ್ಥನೆಯಲ್ಲಿ ಮುಂದುವರಿಯುತ್ತಾ ಇದ್ದೀರಾ ಅಂತ ಕೇಳಿದ್ರೆ, ಹೌದು, ನಾವು ಪ್ರಾರ್ಥಿಸ್ತೇವೆ ಅನ್ನುತ್ತಾರೆ ಕೆಲವರು. ಏನೆಂದು ಪ್ರಾರ್ಥಿಸಿದ್ರಿ ಎಂದು ಕೇಳಿದ್ರೆ, ನಮಗೆ ಬೇಕಾದವುಗಳನ್ನೆಲ್ಲ ದೇವರಿಗೆ ಬೇಡಿಕೊಂಡಿದ್ದೇವೆ, ಸ್ತುತಿ 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 ಅಂತ ಹೇಳಿ ಸ್ವಲ್ಪ ಹೊತ್ತು ದೇವರನ್ನು ಸ್ತುತಿಸಿದ್ದೇವೆ ಎಂದು ಹೇಳಿ ಅಷ್ಟಕ್ಕೆ ಸುಮ್ಮನಿರುವಿರಾ? ನೋಡಿ ಪ್ರಿಯರೇ, ಒಪ್ಪಿಕೊಳ್ಳುವ ಪ್ರಾರ್ಥನೆ ಕೂಡ ಇದೆ. ಮೊದಲನೇದಾಗಿ ಒಪ್ಪಿಕೊಳ್ಳಬೇಕು, ದೇವರು ಶಕ್ತಿಯುಳ್ಳ ದೇವರಾಗಿದ್ದಾರೆಂದು, ಏಕೈಕ ದೇವರಾಗಿದ್ದಾರೆಂದು. ಆತನು ಒಬ್ಬನೇ. ಕೇಳಿ ಪ್ರಿಯರೇ, ಒಬ್ಬನೇ ಏಕದೇವ ಅನ್ನುವಾಗ ತಂದೆ, ಮಗ, ಪರಿಶುದ್ಧಾತ್ಮ ತ್ರೇಕದೇವರು ಒಂದೇ ಆಗಿದ್ದಾರೆ. ಆತನ ನಾಮವನ್ನು ನಾವು ಅಂಗೀಕರಿಸಬೇಕೆಂದು, ಯೇಸುವಿನ ನಾಮವನ್ನು ನಾವು ಒಪ್ಪಿಕೊಳ್ಳಬೇಕೆಂದು, ನನ್ನ ರಕ್ಷಕನು ನನ್ನ ಯೇಸು ಆಗಿದ್ದಾರೆಂದು ನಾವು ಒಪ್ಪಿಕೊಳ್ಳಬೇಕು. ವಿ ಹ್ಯಾವ್ ಟು ಕನ್ಫೆಸ್. ಹೌದಲ್ಲವೋ? ಅಷ್ಟೇ ಸಾಕಾಗೋದಿಲ್ಲ ಪ್ರಿಯರೇ. ಆತನು ಪರಿಶುದ್ಧನೂ, ನಾನು ಪಾಪಿಯಾಗಿದ್ದೇನೆ. ಆತನ ಪರಿಶುದ್ಧತೆಯನ್ನು ನೋಡುವಾಗ ನಾವು ಎಷ್ಟು ಪಾಪಿಗಳೆಂದು ಅರ್ಥವಾಗುತ್ತೆ. ಒಂದು ಬಿಳಿ ಬಣ್ಣದ ಹತ್ತಿರ ಕಪ್ಪು ಬಣ್ಣ ಇಡುವಾಗಲೇ ಅದರ ವ್ಯತ್ಯಾಸ ಬಹಳ ಚೆನ್ನಾಗಿ ಗೊತ್ತಾಗುತ್ತೆ. ನಾವು ಮರಗಳಿಲ್ಲದ ಸ್ಥಳದಲ್ಲಿ ಆಲದ ಮರವೇ ಮಹಾವೃಕ್ಷ ಎನ್ನುವಂತೆ ನಾವು ನಮ್ಮ ದೃಷ್ಟಿಯಲ್ಲಿ ನೀತಿವಂತರಾಗಿರ್ತೇವೆ, ಶುದ್ಧರಾಗಿರ್ತೇವೆ, ಒಳ್ಳೆಯವರಾಗಿರ್ತೇವೆ. ಆದರೆ ದೇವರ ಮುಂದೆ ನಾವು ಎಂಥವರಾಗಿದ್ದೇವೆ, ಹೇಗಿದ್ದೇವೆ ಎಂದು ತಿಳಿದುಕೊಂಡಾಗ, ಆತನ ಮುಖಕಾಂತಿಯಲ್ಲಿ ನಮ್ಮ ರಹಸ್ಯ ಪಾಪಗಳು ತಿಳ್ಕೊಂಡಾಗ, ಅಂದರೆ ನಿಮ್ಮ ಪಾಪಗಳ ಕುರಿತಾದ ಗ್ರಹಿಕೆ ನಿಮಗುಂಟಾದಾಗ, ಯಾವಾಗ ನೋಡಿದ್ರು ಇದೇನು ಪಾಪ ಪಾಪ ಅನ್ನುತ್ತೀರಿ ನೀವು? ಏನ್ ಪಾಪ? ನಾವೇನ್ ಪಾಪ ಮಾಡಿದ್ದೇವೆ ಅನ್ನುತ್ತಾರೆ ಕೆಲವರು. ಆಜ್ಞೆ ಮೀರುವುದೇ ಪಾಪ, ಸಕಲ ದುರ್ನೀತಿಯೇ ಪಾಪ. ಅಷ್ಟ್ಯಾಕೆ ಪ್ರಿಯರೇ, ನೀವು ತಪ್ಪು ಮಾಡುವಾಗ ನಿಮ್ಮ ಮನಸಾಕ್ಷಿ ಹೇಳುತ್ತೆ ನೀವು ಮಾಡೋದು ತಪ್ಪೆಂದು, ಹೇಳಲಿಲ್ಲವೋ? ಹೇಳ್ತದೆ. ಅನ್ಯ ಜನರಿಗೂ ಕೂಡ ಹೇಳುತ್ತೆ. ಆದರೆ ಮನಸಾಕ್ಷಿಯ ಪ್ರೇರೇಪಣೆಗೆ ಯಾರೂ ಒಳಗಾಗ್ತಿಲ್ಲ. ಇದು ಪಾಪವಾಗಿದೆ, ಇದರ ಪರಿಣಾಮ ಭಯಂಕರವಾಗಿರುತ್ತದೆ ಎಂಬುದಾಗಿ ಗ್ರಹಿಸ್ತಾ ಇಲ್ಲ, ಗುರುತಿಸುತ್ತಾ ಇಲ್ಲ. ಮಾತ್ರವಲ್ಲದೆ ಪಾಪ ಅಪರಾಧಗಳ ದೆಸೆಯಿಂದ ಸತ್ತಂತಹ ಸ್ಥಿತಿಗೆ ಒಳಗಾಗ್ತಿದ್ದಾರೆ. ಆದರೆ ಯಾವಾಗ ಯೇಸುವಿನ ಮಾತನ್ನು ನಾವು ಕೇಳುತ್ತೇವೋ, ಯಾವಾಗ ದೇವರ ವಾಕ್ಯದ ಬೆಳಕು ನಮ್ಮ ಮೇಲೆ ಬೀಳುತ್ತದೋ, ಯಾವಾಗ ಪರಿಶುದ್ಧಾತ್ಮನು ನಮ್ಮನ್ನು ಎಚ್ಚರಗೊಳಿಸುತ್ತಾರೋ, ನಮ್ಮ ಸ್ಥಿತಿ ಎಂಥದೆಂದು ನಾವು ತಿಳಿದುಕೊಳ್ಳುತ್ತೇವೆ. ನಮ್ಮ ಸ್ಥಿತಿ ಎಂಥದೆಂದು ನಾವು ತಿಳಿದುಕೊಂಡಾಗ, ನಮ್ಮ ಪಾಪದ ಸ್ಥಿತಿಯನ್ನು, ನಮ್ಮ ಅತಿಕ್ರಮಗಳನ್ನು, ನಮ್ಮ ಬಲಹೀನತೆಗಳನ್ನು, ನಮ್ಮ ಅಜ್ಞಾನವನ್ನು, ನಮ್ಮ ಅಪನಂಬಿಕೆಯನ್ನು, ನಮ್ಮ ಅಪವಿತ್ರತೆಯನ್ನು ನಾವು ಗ್ರಹಿಸಿಕೊಂಡಾಗ ಅದನ್ನು ಒಪ್ಪಿಕೊಂಡು ಪ್ರಾರ್ಥನೆ ಮಾಡಬೇಕು ಪ್ರಿಯರೇ. ಒಪ್ಪಿಕೊಂಡು ಮಾಡುವ ಪ್ರಾರ್ಥನೆಗಳು ಈ ದಿನಗಳಲ್ಲಿಲ್ಲ. ಒಂದು ವೇಳೆ ಕೆಲವೊಂದು ಸಭೆಗಳಲ್ಲಿ ಆ ಒಂದು ಕಂಠಪಾಠ ಮಾಡಿದ ಪ್ರಾರ್ಥನೆಗಳಿರ್ತವೆ. ಯೇಸುವೇ ದೇವರೆಂದು ಒಪ್ಪಿಕೊಳ್ತಾ ಇದ್ದೇನೆ, ಆತನು ನನಗಾಗಿ ಶಿಲುಬೆಯಲ್ಲಿ ಮರಣ ಹೊಂದಿದ್ದಾನೆಂದು, ಹಾಗೂ 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದಿದ್ದಾರೆಂದು ಒಪ್ಪಿಕೊಳ್ತೇನೆ, ಆತನು ಬೇಗನೆ ರಾಜಾಧಿರಾಜನಾಗಿ ಬರಲಿಕ್ಕಿದ್ದಾರೆಂದು ಒಪ್ಪಿಕೊಳ್ತಿದ್ದೇನೆ ಎಂದು ಹೀಗೆ ಒಂದು ವಾಡಿಕೆಯ ಪ್ರಾರ್ಥನೆ ಮಾಡ್ತಿದ್ದಾರೇನೋ. ಆದರೆ ನಿಜವಾಗ್ಲೂ ನಾನು ಪಾಪಿಯಾಗಿದ್ದೇನೆ, ಆತನು ಪರಿಶುದ್ಧನು, ಆತನು ಕೊಡುವ ಪಾಪ ಕ್ಷಮಾಪಣೆ ನನಗೆ ಬೇಕು, ನನ್ನ ಪಾಪಗಳಿಂದ ನನಗೆ ವಿಮುಕ್ತಿಯಾಗಬೇಕು ಎಂಬ ನಂಬಿಕೆಯಿಂದ ಎಷ್ಟು ಜನ ಮೇಲಿಂದ ಮೇಲೆ ನಿಮ್ಮ ಪಾಪಗಳನ್ನು, ನಿಮ್ಮ ತಪ್ಪುಗಳನ್ನು ಆಯಾ ದಿನಕ್ಕೆ ತಕ್ಕಂತೆ ದೇವರ ಪಾದದ ಬಳಿಯಲ್ಲಿ ಒಪ್ಪಿಕೊಳ್ತಿದ್ದೀರಿ?
ಇಸ್ರಾಯೇಲ್ ಜನಾಂಗದವರು ತಮ್ಮ ಹೃದಯವನ್ನು ಕಠಿಣಪಡಿಸಿಕೊಂಡು ಅನ್ಯಜನರೊಂದಿಗೆ ಬೆರೆತುಕೊಂಡು ಅವರು ಕಠಿಣವಾದ ಮನಸ್ಥಿತಿಗೆ ಹೋದಾಗ, ಕೊನೆಗೆ ಅವರ ಸ್ಥಿತಿ ಅವರು ಗ್ರಹಿಸಿಕೊಳ್ಳಲಾರದ ಪರಿಸ್ಥಿತಿಗೆ ಬಂದಾಗ ಅವರು ಸೈತಾನನ ಕೈಗೆ ಸಿಕ್ಕಾಕೊಳ್ತಾರೆ, ಶತ್ರುಗಳಿಂದ ಬಂಧಿತರಾಗ್ತಾರೆ, ಅನ್ಯ ರಾಜರ ಕೈ ಕೆಳಗೆ ಬಂದಿಯಾಳುಗಳಾಗ್ತಾರೆ. ಅಂತಹ ಸಮಯದಲ್ಲಿ ದೇವರು ಅವರನ್ನು ಕನಿಕರಿಸಿ ಮತ್ತೊಂದು ಅವಕಾಶ ಕೊಡ್ತಾರೆ ಪಶ್ಚಾತ್ತಾಪ ಪಡುವುದಕ್ಕಾಗಿ ದೇವರು ನಮಗೆ ಅವಕಾಶ ಕೊಡ್ತಾರೆ. ಅದಕ್ಕೆ ಆತನು ನಮ್ಮ ವಿಷಯದಲ್ಲಿ ದೀರ್ಘ ಶಾಂತಿಯುಳ್ಳವನಾಗಿದ್ದಾನೆ. ದೇವರೇ ಹೇಳಿದ್ದಾರೆ, ಯಾವ ಪಾಪಿ ಅಂದರೆ ದುಷ್ಟನ ಸಾವಿನಲ್ಲಿ ನನಗೆ ಸ್ವಲ್ಪವೂ ಸಂತೋಷವಿಲ್ಲ ಅಂದಿದ್ದಾರೆ. ಆದರೆ ಅವನು ತನ್ನ ತಪ್ಪನ್ನು ತಿದ್ದುಕೊಂಡು ಬದುಕಬೇಕೆಂದು ಕೋರುತ್ತೇನೆ ಅನ್ನುತ್ತಾರೆ ದೇವರು. ಅದಕ್ಕಾಗಿಯೇ ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವುದಾದರೆ ಆತನು ನಂಬಿಗಸ್ತನು ನೀತಿವಂತನಾಗಿರುವುದರಿಂದ ನಮ್ಮ ಸಕಲ ದುರ್ನೀತಿಗಳಿಂದ ನಮ್ಮನ್ನು ಶುದ್ಧಿಗೊಳಿಸುತ್ತಾನೆ. ಎಜ್ರನ ಕಾಲದಲ್ಲಿ ಒಂದು ದೊಡ್ಡ ಉಜ್ಜೀವನ ಕಾರ್ಯ ನಡೆಯುತ್ತೆ. ಒಮ್ಮೆ ನೋಡಿರಿ ಎಜ್ರನ ಪುಸ್ತಕ. ಈ ಎಜ್ರ, ನೆಹೆಮಿಯ, ಎಸ್ತೇರಳ ಪುಸ್ತಕ ಎಂದಾದರೂ ಓದಿದ್ದೀರಾ? ಓದಿ ನೋಡಿ. ಎಜ್ರನ ಪುಸ್ತಕ 10ನೇ ಅಧ್ಯಾಯ. ಎಜ್ರನು ದೇವಾಲಯದ ಮುಂದೆ ಅಡ್ಡಬಿದ್ದು ಅಳುತ್ತಾ ವಿಜ್ಞಾಪನೆಯನ್ನೂ ಪಾಪ ವೇದನೆಯನ್ನು ಒಪ್ಪಿಕೊಂಡು ಪ್ರಾರ್ಥಿಸಿದನು. ಎಜ್ರನು ಅಳುತ್ತಾ ದೇವಾಲಯದ ಮುಂದೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ಪಾಪವನ್ನು ಒಪ್ಪಿಕೊಂಡು ಪ್ರಾರ್ಥಿಸಿದನು. ಒಪ್ಪಿಕೊಂಡು ಮಾಡಿದ ಪ್ರಾರ್ಥನೆ ಏನಂತೆ ಪ್ರೇರೆ? ಯಾವಾಗ ಎಜ್ರನು ಅಳುತ್ತಾ ಕಣ್ಣೀರಿನಿಂದ ಪಾಪಗಳನ್ನು ಒಪ್ಪಿಕೊಳ್ಳುತ್ತಾ ಪ್ರಾರ್ಥನೆ ಮಾಡಿದನೋ, ಅಲ್ಲಿರುವ ಇಸ್ರಾಯೇಲರಲ್ಲಿನ ಪುರುಷರು, ಸ್ತ್ರೀಯರು, ಚಿಕ್ಕ ಮಕ್ಕಳು ಮಹಾಸಮೂಹವಾಗಿ ಅವನ ಬಳಿಗೆ ಬಂದು ಕೂಡಿದರು. ಅಲ್ಲಿನ ಜನರು ಬಹಳವಾಗಿ ಅಳುತ್ತಿದ್ದರು. ಅವರೆಲ್ಲರೂ ಸೇರಿ ಬಂದು, ದೊಡ್ಡವರು ಚಿಕ್ಕವರು ಪ್ರತಿಯೊಬ್ಬರು ಅಲ್ಲಿಗೆ ಕೂಡಿ ಬಂದು ಅಳುತ್ತಾ ಪ್ರಾರ್ಥನೆ ಮಾಡ್ತಿದ್ದಾರೆ. ನಮ್ಮ ತಪ್ಪುಗಳನ್ನು ಕ್ಷಮಿಸಿರಿ ದೇವರೇ, ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾವು ನಮ್ಮ ಪಾಪಗಳ ನಿಮಿತ್ತ ದೋಷಿಗಳಾದೆವು, ಪಾಪಿಗಳಾದೆವು. ಹಾಗೆಯೇ ನೀವು ನೆಹೆಮಿಯನ ಪುಸ್ತಕದಲ್ಲಿಯೂ ಕೂಡ ನೋಡುವುದಾದರೆ 9ನೇ ಅಧ್ಯಾಯ, ನೆಹೆಮಿಯ 9ನೇ ಅಧ್ಯಾಯ 2ನೇ ವಚನ ಹೇಳುತ್ತೆ, ಇಸ್ರಾಯೇಲ್ ಸಂತಾನದವರು ಎಲ್ಲಾ ಅನ್ಯ ಕುಲದವರಿಂದ ತಮ್ಮನ್ನು ಬೇರ್ಪಡಿಸಿಕೊಂಡು ನಿಂತು ತಮ್ಮ ಪಾಪಗಳನ್ನು, ತಮ್ಮ ಪಿತೃಗಳ ಪಾಪಗಳನ್ನು, ಏನಂತೆ? ತಮ್ಮ ಪಾಪಗಳನ್ನೂ ತಮ್ಮ ಪಿತೃಗಳ ಪಾಪಗಳನ್ನೂ ಆತನಿಗೆ ಅರಿಕೆ ಮಾಡಿದ್ರಂತೆ. ನೋಡಿ ಪ್ರಿಯರೇ, ನಮ್ಮ ಪಿತೃರಲ್ಲಿ ಅನೇಕರು ದೇವರನ್ನು ಕಂಡುಕೊಂಡಿಲ್ಲ. ಪಿತೃ ಪಾರಂಪರ್ಯದಿಂದ ಬಂದ ವ್ಯರ್ಥ ನಡವಳಿಕೆ ಬಿಟ್ಟು ಬಿಡುವ ಹಾಗೆ, ತಂದೆ ತಾಯಿಗಳ ದೋಷವು ಮಕ್ಕಳ ಮೇಲೆ ಬರುವ ಹಾಗೆ ಅನೇಕ ಜನ ಪಿತೃರು ಗತಕಾಲದಲ್ಲಿ ಅವರು ಮಾಡಿ ತೀರಿ ಹೋಗಿದ್ದಾರೆ. ನೋಡಿ, ಯಾರಿಗಾದರೂ ಒಂದು ಡಿಸೀಸ್, ಒಂದು ರೋಗ ಬಂದರೆ ಡಾಕ್ಟರ್ ಬಳಿಗೆ ಹೋದಾಗ ಆಗ ಡಾಕ್ಟರ್ ಈ ರೋಗ ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಇತ್ತೋ ಎಂದು ಕೇಳ್ತಾರಲ್ಲವೇ? ಹೌದು, ಬಹಳಷ್ಟು ಜನರಿಗೆ ಈ ಕ್ಯಾನ್ಸರ್ ಆಗಲಿ ಬೇರೆ ಕೆಲವೊಂದು ರೋಗಗಳಿವೆ ಅಲ್ಲವೇ, ಅವು ಹೆರಿಡಿಟಿ ಆಗಿ ಬರ್ತಾವಂತೆ. ಅದಕ್ಕಾಗಿಯೇ ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳಬೇಕು, ನಮ್ಮ ಪಿತೃಗಳ ಪಾಪ ಒಪ್ಪಿಕೊಳ್ಳಬೇಕು. 3ನೇ ವಚನ ಹೇಳುತ್ತದೆ, ಅವರು 3 ತಾಸುಗಳವರೆಗೂ ತಮ್ಮ ತಮ್ಮ ಸ್ಥಳಗಳಲ್ಲಿ ನಿಂತು ತಮ್ಮ ದೇವರಾದ ಯೆಹೋವನ ಧರ್ಮಶಾಸ್ತ್ರ ಗ್ರಂಥವನ್ನು ಪಾರಾಯಣ ಮಾಡಿಸಿದರು. ತರುವಾಯ ಇನ್ನೂ 3 ತಾಸು ತಮ್ಮ ದೇವರಾದ ಯೆಹೋವನಿಗೆ ಅಡ್ಡಬಿದ್ದು ಪಾಪಗಳನ್ನು ಅರಿಕೆ ಮಾಡಿದರು. ಎಷ್ಟೊತ್ತು? 3 ತಾಸು. ಇಲ್ಲಿ ತಾಸು ಅನ್ನುವಾಗ 3ರಿಂದ 4 ಗಂಟೆ ಎಂದರ್ಥ. 4 hours ಅವರು ಕೂಡಿ ಬಂದು ನಿಂತವರಾಗಿ ಅವರು ಪಾಪ ಒಪ್ಪಿಕೊಳ್ತಾ ಇದ್ದಾರೆ. ಸಾಷ್ಟಾಂಗವಾಗಿ ಬಿದ್ದು ಪಾಪ ಒಪ್ಪಿಕೊಳ್ತಿದ್ದಾರೆ. ಅಯ್ಯೋ, ನಾನೇನ್ ಪಾಪ ಮಾಡಿದ್ದೇನೆ ಅನ್ನುತ್ತಾರೆ ಈ ದಿನ ಬಹಳಷ್ಟು ಜನ. ನಾವು ನಮ್ಮ ದೃಷ್ಟಿಯಲ್ಲಿ ಪಾಪ ಮಾಡಿದ್ದೇವೆ ಎಂದು ಯಾವತ್ತೂ ಅಂದುಕೊಳ್ಳುವುದಿಲ್ಲ. ಯಾಕೆಂದರೆ ನಮಗೆ ಬೇರೆಯವರು ಪಾಪ ಕಾಣಿಸ್ತವೆ, ನಮ್ಮ ಪಾಪ ಕಾಣಿಸಲ್ಲ. ಒಂದು ವೇಳೆ ಹಾಗಂದುಕೊಂಡ್ರೂ ಕೂಡ ನಾವು ಅವರಷ್ಟು ಪಾಪಿಗಳಲ್ಲ, ಇವರಷ್ಟು ಪಾಪಿಗಳಲ್ಲ ಎಂದು ಸಮರ್ಥಿಸಿಕೊಳ್ತಾರೆ. ಆದರೆ ದೇವರ ಸನ್ನಿಧಿಯಲ್ಲಿ ಮೊಳಕಾಲೂರೋದಾದರೆ, ಆತನ ಸನ್ನಿಧಿಯಲ್ಲಿ ನಿಂತುಕೊಂಡು ಆತನ ಮುಖದರ್ಶನ ಬಯಸುವುದಾದರೆ, ನಿಮ್ಮ ಪಾಪ ಎಷ್ಟು ಕಠೋರವಾದದೆಂದು, ಎಷ್ಟು ರೀತಿಯಲ್ಲಿ ನೀವು ದೇವರಿಗೆ ದುಃಖಪಡಿಸಿದ್ದೀರಿ ಎಂದು, ಇತರರಿಗೆ ವಿರುದ್ಧವಾಗಿ ಮಾಡಿರುವ ತಪ್ಪುಗಳು, ನಿಮ್ಮ ಮನಸಾಕ್ಷಿಗೆ ವಿರುದ್ಧವಾಗಿ ಮಾಡಿರುವ ತಪ್ಪುಗಳು, ನಿಮ್ಮ ಊಹೆಯಲ್ಲಿ ನೀವು ದಾರಿ ತಪ್ಪಿ ಹೋಗಿರುವ ಸ್ಥಿತಿ, ನಿಮ್ಮ ಯೋಚನೆಗಳಲ್ಲಿ ಚದರಿ ಹೋಗಿರುವ ನಿಮ್ಮ ಬದುಕು, ನಿಮ್ಮ ಮಾತುಗಳಿಂದ ದೇವರಿಗೆ ದುಃಖಪಡಿಸಿರುವ ವಿಷಯಗಳು,
ನಿಮ್ಮ ನೋಟದಿಂದ ದೇವರಿಗೆ ಬಾಧೆಪಡಿಸಿರುವ ವಿಷಯಗಳು, ದೇವರ ನಾಮಕ್ಕೆ ಅವಮಾನ ತಂದಿರುವ ನಿಮ್ಮ ಅಪರಾಧಗಳು, ನಾಚಿಕೆಗೇಡುತನದ ಕೆಲಸಗಳು, ಅವು ಎಂಥವುಗಳೆಂದು ಗ್ರಹಿಸಿಕೊಂಡಾಗ ತಾಳಿಕೊಳ್ಳಲಿಕ್ಕಾಗಲ್ಲ. ನಿಜವಾಗ್ಲೂ ಹೇಳಬೇಕಾದ್ರೆ, ಒಂದು ಸಾರಿ ಏನಾದರೂ ದೇವರು ನಮ್ಮ ತಪ್ಪುಗಳನ್ನು ತೋರಿಸುವುದಾದರೆ ನಾವೇ ತಾಳಿಕೊಳ್ಳಲಿಕ್ಕಾಗಲ್ಲಂತೆ, ನಮ್ಮನ್ನು ನಾವೇ ಕ್ಷಮಿಸಿಕೊಳ್ಳಲಿಕ್ಕಾಗಲ್ಲ ಅಂತೆ. ಅದಕ್ಕೆ ದೇವರು ನಮ್ಮನ್ನು ಪಶ್ಚಾತ್ತಾಪದೊಳಗೆ ನಡೆಸುತ್ತಾರೆ. ಆತನ ಕಡೆಗೆ ನಾವು ನೋಡುತ್ತಾ ಇರುವಾಗ, ಅಯ್ಯೋ ನಾನು ಇಷ್ಟೊಂದು ತಪ್ಪು ಮಾಡಿದ್ದೇನಲ್ಲವೇ, ಆದರೂ ದೊಡ್ಡ ದೇವರು ನನ್ನನ್ನು ಕ್ಷಮಿಸುತ್ತಾರೆ ಎಂಬ ನಿರೀಕ್ಷೆ ನಮಗಿರಬೇಕು. ಈ ಗಿಲ್ಟಿ ಕಾನ್ಷಿಯಸ್ ಇರೋದ್ರಿಂದ ತಾನೇ ಈ ದಿನ ಅನೇಕರು ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತಿರೋದು. ಅವರಲ್ಲಿ ಕೆಲವರು ಇತರರನ್ನು ಸಾಯಿಸಿ ಕೊನೆಗೆ ತಾವು ಕೂಡ ಸಾಯ್ತಿದ್ದಾರೆ. ಯಾಕೆಂದರೆ ಅವರ ಮನಸಾಕ್ಷಿ ಅವರಿಗೆ ಹೇಳ್ತಾ ಇವೆ ಅವರು ಮಾಡಿರೋದು ನರಹತ್ಯವೆಂದು, ದ್ರೋಹವೆಂದು. ಈ ದಿನ ನಮ್ಮ ಪಾಪಗಳಿಗಾಗಿ ನಾವೇ ಪರಿಹಾರ ಮಾಡಿಕೊಳ್ಳಬೇಕೆನ್ನುವುದು ಅಜ್ಞಾನವಾಗಿದೆ. ಒಮ್ಮೆ ಒಬ್ಬ ತಂದೆ ತನ್ನ ಮಗುವಿಗೆ ಜೋರಾಗಿ ಹೊಡೆದಿರುವುದಕ್ಕೆ ಆ ಮಗು ಪ್ರಾಣ ಕಳ್ಕೊಳ್ಳುತ್ತೆ. ಅಯ್ಯೋ, ನನ್ನ ಮಗುವನ್ನು ನನ್ನ ಕೈಯಾರೆ ಕೊಂದಾಕದೆ ಅಂದುಕೊಂಡು ಬಾಗಿಲಿನ ಸಂದಿಯಲ್ಲಿ ಬೆರಳು ಮುರಿದುಕೊಂಡನಂತೆ ಪ್ರಾಯಶ್ಚಿತವಾಗಿ. ಅದಲ್ಲ ಪ್ರಿಯರೇ ಪ್ರಾಯಶ್ಚಿತ ಅಂದ್ರೆ, ಅವನು ಕೂಡ ಕೊನೆಗೆ ಬೆರಳಿಲ್ಲದವನಂತೆ ಪಟ್ಟಿ ಕಟ್ಕೊಂಡು ಬದುಕಬೇಕಾಯಿತು. ಆದರೆ ನಮ್ಮ ಪಾಪಗಳಿಗೋಸ್ಕರ ನಾವು ಶಿಕ್ಷೆ ಅನುಭವಿಸುವ ಅಗತ್ಯವಿಲ್ಲ. ಅದಕ್ಕಾಗಿಯೇ ನಮ್ಮ ಯೇಸು ಆತನಿಗಾದ ಗಾಯಗಳಿಂದ ನಮಗೆ ಸ್ವಸ್ಥ ಆಗುವ ಹಾಗೆ ನಮ್ಮ ಅಪರಾಧ ಪರಿಹಾರ ಶಿಕ್ಷೆಯನ್ನು ಆತನು ಶಿಲುಬೆ ಮೇಲೆ ಹೊತ್ತುಕೊಂಡಿರೋದ್ರಿಂದ ಈ ದಿನ ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಂಡರೆ ಸಾಕು. ಆತನ ರಕ್ತ, ಆತನ ಬಾಸುಂಡೆ ನಮಗೆ ಪರಿಹಾರ ಮಾಡಿಬಿಡುತ್ತೆ. ಪ್ರತಿಯೊಂದು ಪಾಪದಿಂದ ನಮ್ಮನ್ನು ತೊಳೆದು ಬಿಡಿಸುತ್ತಾರೆ. ಯೇಸುವಿನ ರಕ್ತವು ಪ್ರತಿಯೊಂದು ಪಾಪದಿಂದ ನಮ್ಮನ್ನು ಪರಿಶುದ್ಧಗೊಳಿಸುತ್ತದೆ. ಮೇಲಿಂದ ಮೇಲೆ ನಿಮ್ಮ ತಪ್ಪುಗಳನ್ನು ಕರ್ತನ ಮುಂದೆ ಒಪ್ಪಿಕೊಳ್ಳುವುದನ್ನು ಕಲಿತುಕೊಳ್ಳಿರಿ. ಒಂದು ತಪ್ಪನ್ನು ಕೂಡ, ಒಂದು ಅವಿಧೇಯತೆಯನ್ನು ಕೂಡ, ಒಂದು ಪಾಪವನ್ನು ಕೂಡ ಹೃದಯದಲ್ಲಿ ಇಟ್ಕೊಂಡು ಮಲಗಲಿಕ್ಕೆ ಹೋಗಬೇಡಿ. ಆಯಾ ದಿನಕ್ಕೆ ತಕ್ಕಂತೆ ಯಾರನ್ನಾದರೂ ಆ ದಿನದಲ್ಲಿ ದೂಷಿಸಿರೋದಾದ್ರೆ, ಯಾರನ್ನಾದರೂ ಹಿಂಸೆಗೊಳಿಸಿರೋದಾದ್ರೆ, ಯಾರಿಗಾದರೂ ಗಾಯಗೊಳಿಸಿರೋದಾದ್ರೆ, ಕಠಿಣವಾದ ಮಾತುಗಳಿಂದ ಬಾಧೆಪಡಿಸಿರೋದಾದರೆ, ದೇವರಿಗೆ ಇಷ್ಟವಿಲ್ಲದ ರೀತಿಯಲ್ಲಿ ನಡೆದುಕೊಂಡು ಸಣ್ಣ ಸಣ್ಣ ಕಳ್ಳತನ ಮಾಡಿರೋದಾದ್ರೆ, ನೋಡಿ ಪ್ರಿಯರೇ, ಕಳ್ಳರು ಅಂದ್ರೆ ಕೇವಲ ಸೆರೆಮನೆಯಲ್ಲಿರೋರು ಮಾತ್ರವಲ್ಲ, ನಮ್ಮ ಮಧ್ಯದಲ್ಲಿಯೂ ಇದ್ದಾರೆ. ಆಕಾನು ಎಂಬ ವ್ಯಕ್ತಿ ಒಳ್ಳೊಳ್ಳೆ ಬಂಗಾರದ ಪಾತ್ರೆಗಳನ್ನು ನೋಡಿ ಆಶಿಸಿ ಅವುಗಳನ್ನು ತಂದು ತನ್ನ ಗುಡಾರದಲ್ಲಿ ಬಚ್ಚಿಟ್ಕೊಂಡನಂತೆ. ಒಪ್ಪಿಕೊಳ್ಳ್ರಯ್ಯ, ದೇವರ ಸನ್ನಿಧಿ ನಮ್ಮನ್ನು ಬಿಟ್ಟೋಗಿದೆ ಅಂದಾಗ ಅಹಂಕಾರದಿಂದ ನಡ್ಕೊಂಡ. ಕೊನೆಗೆ ಸಿಕ್ಕಾಕೊಳ್ತಾನೆ, ಕಠಿಣವಾದ ಶಿಕ್ಷೆಗೆ ಗುರಿಯಾಗ್ತಾನೆ. ನಮ್ಮ ಪಾಪಗಳು ನಮ್ಮನ್ನು ಹಿಡಿಯುವುದಕ್ಕಿಂತ ಮುಂಚೆಯೇ ಖಚಿತವಾಗಿಯೂ ನಿಮ್ಮ ಪಾಪವೇ ನಿಮ್ಮನ್ನು ಹಿಡಿಯುತ್ತದೆ ಎಂದು ಬೈಬಲ್ ಹೇಳುತ್ತೆ. ನಮ್ಮ ಪಾಪ ನಮ್ಮನ್ನು ಹಿಡಿದುಕೊಳ್ಳುವುದಕ್ಕಿಂತ ಮುಂಚೆ ಅವುಗಳನ್ನು ನಾವು ಯೇಸುವಿನ ಸನ್ನಿಧಿಯಲ್ಲಿ ಒಪ್ಪಿಕೊಳ್ಳುವುದಾದರೆ, ಒಪ್ಪಿಕೊಂಡಿರುವ ಪಾಪವೆಲ್ಲ ಯೇಸು ಕ್ಷಮಿಸುತ್ತಾರೆ. ಆದುದರಿಂದ ಇನ್ನು ಕ್ರಿಸ್ತ ಯೇಸುವಿನಲ್ಲಿದ್ದವರಿಗೆ ಯಾವ ಅಪರಾಧ ಭಾವನೆ ಇಲ್ಲವೇ ಇಲ್ಲ. ಈ ದಿನ ಒಂದು ಸಾರಿ ಆಲೋಚಿಸಿ, ನಿಮ್ಮ ಹೃದಯಕ್ಕೆ ದೋಷಾರೋಪಣೆ ಮಾಡುವಂತಹ ಪಾಪಗಳೇನಾದರೂ ಇವೆಯಾ? ಮನಸ್ಸು ನೋಯಿಸುವಂತಹ, ಮನಸ್ಸನ್ನು ಬಾಧೆಪಡಿಸುವಂತಹ, ನೀವು ಹೇಳ್ತಿರೋದಾದರೆ ಪ್ರಾರ್ಥನೆ ಬರ್ತಾ ಇಲ್ಲ ಎಂಬುದಾಗಿ, ಅದೇನೋ ಒಂಥರ ನನ್ನ ಮನಸ್ಸಿದೆ, ಮನಸ್ಸಿಗೆ ನೆಮ್ಮದಿ ಇಲ್ಲ ಎಂಬುದಾಗಿ ಹೇಳ್ತಿರೋದಾದ್ರೆ, ಏನೋ ಒಂದು ಧೂಳು ಕಣ್ಣಲ್ಲಿ ಬಿದ್ದರೆ ಯಾವ ರೀತಿ ಕಣ್ಣಿಗೆ ನೆಮ್ಮದಿ ಇರೋದಿಲ್ಲವೋ, ಮುಖ್ಯವಾಗಿ ಪ್ರಾರ್ಥನಾ ವೀರರು, ವಿಶ್ವಾಸಿಗಳು ಆಗಿರುವ ನಮ್ಮ ಹೃದಯದಲ್ಲಿ ಒಂದು ಅವಿಧೇಯತೆ ಬರೋದಾದರೆ, ಒಂದು ಅನಾವಶ್ಯಕವಾದ ಮಾತು ನಾವು ಆಡೋದಾದರೆ, ಒಂದು ಪಾಪಕ್ಕೆ ನಾವು ಅವಕಾಶ ಕೊಡೋದಾದರೆ ನಮ್ಮ ಮನಸ್ಸು ಕಳವಳಗೊಳ್ಳುತ್ತದೆ. ದೇವರಿಗೆ ಎದುರುಗೊಳ್ಳಲಿಕ್ಕಾಗಲ್ಲ, ಆತನನ್ನು ನೋಡುವುದಕ್ಕಾಗಲ್ಲ. ಅದಕ್ಕಾಗಿಯೇ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುತ್ತಾ ಬರಬೇಕೆಂದು ದೇವರು ಹೇಳ್ತಾರೆ. ನಿಮ್ಮ ಪಾಪಗಳನ್ನು ಒಪ್ಪಿಕೊಳ್ಳಿರಿ, ನಾನು ಕ್ಷಮಿಸುತ್ತೇನೆ ಅನ್ನುತ್ತಾರೆ. ಜಸ್ಟ್ ಕನ್ಫೆಸ್, ದೇವರೇ ನಾನು ನಿಮಗೆ ವಿರುದ್ಧವಾಗಿ ತಪ್ಪು ಮಾಡಿದ್ದೇನೆಂದು ಹೇಳ್ರಿ. ದಾರಿ ತಪ್ಪಿ ಹೋದ ಮಗನು ತಪ್ಪೊಪ್ಪಿಕೊಂಡ. ತಂದೆಯೇ, ನಿನಗೆ ವಿರೋಧವಾಗಿ, ಪರಲೋಕಕ್ಕೆ ವಿರುದ್ಧವಾಗಿ ನಾನು ಪಾಪ ಮಾಡಿದ್ದೇನೆ, ನನ್ನನ್ನು ಕ್ಷಮಿಸಿ ಕೂಲಿ ಆಳುಗಳಲ್ಲಿ ಒಬ್ಬನಂತೆ ಸೇರಿಸಿಕೋ ಅನ್ನುತ್ತಾನೆ. ಪ್ರತಿ ಪಾಪ ನಾವು ಮಾಡುವಂಥದ್ದು ದೇವರ ವಿರುದ್ಧವಾಗಿರುತ್ತೆ ಪ್ರಿಯರೇ. ಅದೇ ರೀತಿ ಮನುಷ್ಯರಿಗೆ ವಿರುದ್ಧವಾಗಿ ಮಾಡುವ ಪಾಪ ಕೆಲವೊಂದಿವೆ. ಮನುಷ್ಯರಿಗೆ ವಿರುದ್ಧವಾಗಿ ಮಾಡಿದ ಪಾಪ ಮನುಷ್ಯರ ಮುಂದೆ ಒಪ್ಪಿಕೊಳ್ಬೇಕು. ದೇವರಿಗೆ ವಿರುದ್ಧವಾಗಿ ಮಾಡಿದ ಎಲ್ಲಾ ಪಾಪಗಳನ್ನು ದೇವರ ಮುಂದೆ ಒಪ್ಪಿಕೊಳ್ಬೇಕು. ಒಪ್ಪಿಕೊಂಡ್ರೆ ಕ್ಷಮಿಸಲ್ಪಡ್ತೇವೆ. ಒಪ್ಪಿಕೊಂಡ ಪಾಪ ಅಳಿಸಿ ಹಾಕಲ್ಪಡುತ್ತೆ. ಮುಚ್ಚಿಕೊಂಡ ಪಾಪ ನ್ಯಾಯ ತೀರ್ಪಿಗೆ ನಿಮ್ಮನ್ನು ಗುರಿ ಮಾಡುತ್ತೆ. ಹಾಗಾಗಿ ಇಂದಿನಿಂದ ಯಾವಾಗಲೂ ಹೃದಯವನ್ನು ನಿರ್ಮಲವಾಗಿಟ್ಕೊಳ್ಳೋಣ. ನಮ್ಮ ಪ್ರಾರ್ಥನೆಗಳಲ್ಲಿ ನಾವು ಒಪ್ಪಿಕೊಳ್ಳುವ ಹಾಗೆ ನಾವು ಪಶ್ಚಾತ್ತಾಪದ ಗ್ರಹಿಕೆಯೊಂದಿಗೆ, ಕುಗ್ಗಿದ ಜಜ್ಜಿದ ಹೃದಯದೊಂದಿಗೆ ಪ್ರಾರ್ಥಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ನಿಮ್ಮ ಸನ್ನಿಧಿಗೆ ಬರ್ತಿದ್ದೇವೆ. ಒಪ್ಪಿಕೊಳ್ಳುವ ಪ್ರಾರ್ಥನೆಗಳನ್ನು ನಮಗೆ ಕಲಿಸಿಕೊಡಿರಿ. ಆ ದಿನ ನೆಹೆಮೀಯ ಒಪ್ಪಿಕೊಂಡು ಇತರರಿಗೋಸ್ಕರ, ತನಗೋಸ್ಕರ ಪ್ರಾರ್ಥನೆ ಮಾಡಿದಾಗ
ಯಾವ ರೀತಿ ಆ ದಿನ ಎಜ್ರ ಒಪ್ಪಿಕೊಂಡು ಪ್ರಾರ್ಥಿಸಿದ ಹಾಗೆ ನೆಹೆಮೀಯ ಒಪ್ಪಿಕೊಂಡು ಅವನ ಜನರೆಲ್ಲರೂ ತಮ್ಮ ತಮ್ಮ ಪಾಪ ಒಪ್ಪಿಕೊಂಡಾಗ ಅಲ್ಲಿ ಒಂದು ದೊಡ್ಡ ಉಜ್ಜೀವನ ಬಂತೆಂದು ನಾವು ಕಾಣ್ತೇವೆ. ತಂದೆಯೇ, ನಾವು ಕೂಡ ಒಪ್ಪಿಕೊಂಡು ಮಾಡುವ ಪ್ರಾರ್ಥನೆ ಕಲಿಸಿರಿ. ನಿಮ್ಮ ಮುಂದೆ ನನ್ನ ಪಾಪ ಒಪ್ಪಿಕೊಂಡಿದ್ದೇನೆ, ಮುಚ್ಚಿಕೊಳ್ಳಲಿಲ್ಲ ಎಂದು ಹೇಳಿದ ದಾವೀದನ ಹಾಗೆ ಒಪ್ಪಿಕೊಂಡು ಕ್ಷಮಿಸಲ್ಪಡುವ ಹಾಗೆ, ಒಪ್ಪಿಕೊಂಡು ನಮ್ಮ ಪ್ರತಿ ಪಾಪದಿಂದ ಬಿಡುಗಡೆ ಹೊಂದುವ ಹಾಗೆ ಪರಿಶುದ್ಧಾತ್ಮನ ಶಕ್ತಿಯನ್ನು ನಮ್ಮೆಲ್ಲರಿಗೂ ದಯಪಾಲಿಸಿರಿ. ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವಂತಹ ಪ್ರತಿಯೊಬ್ಬರೂ ಎಲ್ಲಾ ವಿಧವಾದ ಪ್ರಾರ್ಥನೆ ಎಲ್ಲಾ ಸಮಯಗಳಲ್ಲಿ ಮಾಡುತ್ತಾ ನಿಮಗೆ ಅಂಗೀಕಾರವಾಗಿ ಜೀವಿಸುವ ಹಾಗೆ ಪ್ರಾರ್ಥನಾತ್ಮ ಅನುಗ್ರಹಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ, ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಇದೇ ಕೊಡಲ್ಪಟ್ಟ ನಂಬರ್ಗೆ ನಿಮ್ಮ ಮನವಿ ಕಳಿಸಿಕೊಡಿರಿ. ನಿಮಗಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ. ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಆಗಲಿ ಕಳಿಸಬೇಡಿರಿ. ದಯವಿಟ್ಟು ಫೋನ್ ಮಾಡಬೇಡಿ, ಎತ್ತಿಲ್ಲವೆಂದು ಬಾಧೆ ಪಡಬೇಡಿ. ಎಷ್ಟೋ ನೂರಾರು ಸಾವಿರಾರು ಫೋನ್ ಕರೆಗಳು ಬರ್ತಾ ಇರೋದ್ರಿಂದ ನಾವು ಎತ್ತಲಿಕ್ಕಾಗ್ತಾ ಇಲ್ಲ. ಎಲ್ಲ ಫೋನ್ ಕರೆ ಎತ್ತಿ ಮಾತಾಡ್ಲಿಕ್ಕಾಗಲ್ಲ. ಆದರೆ ನಿಮ್ಮ ವಾಟ್ಸಪ್ ಮೆಸೇಜ್ಗಳನ್ನು ನಾವು ಒಂದು ಸಭೆಯಾಗಿ, ಹಾಗೆ ಕೆಲವೊಂದು ಜನ ಸಹೋದರರು ಪ್ರತ್ಯೇಕವಾಗಿ ನಿಮಗೋಸ್ಕರ ಪ್ರಾರ್ಥಿಸ್ತಿದ್ದಾರೆ. ತಪ್ಪದೆ ದೇವರು ನಿಮಗೆ ಜಯ ಕೊಡ್ತಾರೆ. ನೀವು ಕೂಡ ಪ್ರಾರ್ಥನೆ ಮಾಡಿರಿ. ಕರ್ತನಲ್ಲಿ ಪ್ರಿಯರೇ, ಈ ದಿನ ಬುಧವಾರ ಇರೋದ್ರಿಂದ ನಿಮ್ಮ ಸಭೆಗಳಲ್ಲಿ ಬಹುಶಃ ಮಧ್ಯವಾರದ ಪ್ರಾರ್ಥನೆ ಕೂಟ ಇದ್ದಿರುತ್ತೆ. ದಯವಿಟ್ಟು ಆ ಮಧ್ಯವಾರದ ಪ್ರಾರ್ಥನೆ ಕೂಟದಲ್ಲಿ ಪಾಲ್ಗೊಂಡು ಆಧ್ಯಾತ್ಮಿಕವಾಗಿ ಬಲಗೊಳ್ಳಿರಿ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಬೆಂಗಳೂರಿನ ಸುತ್ತಮುತ್ತಲೂ ಇರುವಂಥವರೆಲ್ಲರಿಗೂ ಒಂದು ಶುಭವಾರ್ತೆ. ಪ್ರತಿದಿನ ದೇವರ ವಾಕ್ಯವನ್ನು ಅನೇಕ ಭಾಷೆಗಳಲ್ಲಿ ಕೇಳುವಂತಹ ನಿಮ್ಮೆಲ್ಲರಿಗೂ ಮುಖಾಮುಖಿಯಾಗಿ ಕಾಣಬೇಕೆಂದು, ನಿಮಗೋಸ್ಕರ ವೈಯಕ್ತಿಕವಾಗಿ ಪ್ರಾರ್ಥಿಸಬೇಕೆಂದು ನಾವು ಬ್ಯಾಂಗ್ಳೂರಿಗೆ ಬರ್ತಿದ್ದೇವೆ. ಫೆಬ್ರವರಿ 16ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ, ಸಂಜೆ 6 ಗಂಟೆಯಿಂದ 2 ಸೆಷನ್ಸ್ಗಳನ್ನು ನಿಮ್ಮೆಲ್ಲರನ್ನು ಮುಖಾಮುಖಿಯಾಗಿ ಕಂಡು ವೈಯಕ್ತಿಕವಾಗಿ ಪ್ರಾರ್ಥಿಸಬೇಕೆಂದು, ದೇವರ ವಾಕ್ಯವನ್ನು ಧ್ಯಾನಿಸಿ ನಾವೆಲ್ಲರೂ ಸೇರಿ ದೇವರ ಸನ್ನಿಧಿಯಲ್ಲಿ ಆನಂದಿಸಬೇಕೆಂದು ಈ 1 ಡೇ ಗೆಟ್ ಟುಗೆದರ್ ಅನ್ನು ಏರ್ಪಡಿಸಿದ್ದೇವೆ. ಬನ್ನಿರಿ, ಕುಟುಂಬವಾಗಿ ಸೇರಿ ಬನ್ನಿರಿ. ಕರ್ತನ ಸನ್ನಿಧಿಯಲ್ಲಿ ನಾವೆಲ್ಲರೂ ಸೇರಿ ದೇವರ ವಾಕ್ಯ ಧ್ಯಾನಿಸೋಣ, ಆತನನ್ನು ಆರಾಧಿಸೋಣ. ಮತ್ತಷ್ಟು ಮುಖ್ಯವಾಗಿ ನಿಮ್ಮ ಸಾಕ್ಷಿಗಳನ್ನು ಕೇಳುವುದಕ್ಕಾಗಿ, ನಿಮಗಾಗಿ ಪ್ರಾರ್ಥಿಸುವುದಕ್ಕಾಗಿ ನಾವು ಎಷ್ಟೋ ಆಸೆಯುಳ್ಳವರಾಗಿದ್ದೇವೆ. ಸೋಷಿಯಲ್ ಮೀಡಿಯಾದ ಮೂಲಕ, ಟೆಲಿವಿಷನ್ ಮೂಲಕ ವಾಕ್ಯ ಕೇಳುತ್ತಿರುವ ನಿಮ್ಮೆಲ್ಲರನ್ನು ಮುಖಾಮುಖಿಯಾಗಿ ಭೇಟಿಯಾಗಿ ಬಲಪಡಿಸಬೇಕೆಂದು ಎಷ್ಟೋ ಆಸೆಯುಳ್ಳವರಾಗಿದ್ದೇವೆ. ಹಾಗಾಗಿ ತಪ್ಪದೆ ಬನ್ನಿ.